ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ 2 ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವೆರಡು ಪ್ಲೇಸಸ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು, ನೋಡೋಕ್ಕೂ ಕೂಡ ಚೆನ್ನಾಗಿದೆ. ಸೊ ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ಥಿಂಗ್ಸ್ಗಳು ಇದೆ ಅಂತಲೇ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಈ ಪ್ಲೇಸಸ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಯಾವೆಲ್ಲ ಪ್ಲೇಸಸ್ ಅಂತ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನಾನು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಮೋಟಿವೇಟ್ ಆಗುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾವು ಹೋಗಿದ್ದು ಬಂದುಬಿಟ್ಟು ಇದು ಜವಾಹರ್ಲಾಲ್ ನೆಹರು ಪ್ಲಾನೆಟೇರಿಯಂ. ಓಕೆ, ಇದ್ರದ್ದು ಏನು ಸ್ಪೆಷಲಪ್ಪ ಅಂತಂದರೆ ಈ ಪ್ಲೇಸಿದ್ದು. ಸೊ ಜವಾಹರ್ಲಾಲ್ ನೆಹರು ಏನು ಪ್ಲಾನೆಟೇರಿಯಂ ಇದೆಯಲ್ಲ, ಸೊ ಅಲ್ಲಿ ಸ್ಕೈ ಥಿಯೇಟರ್ ಇದೆ. ಸೊ ಸ್ಕೈ ಥಿಯೇಟರ್ಗೆ ಟಿಕೆಟ್ ಇದೆ. ಸೊ ಆ ಟಿಕೆಟನ್ನು ಪೇ ಮಾಡಿಬಿಟ್ಟು ಒಳಗಡೆ ಸ್ಕೈ ಥಿಯೇಟರ್ ಇರ್ತದೆ, ಅದನ್ನು ನಾವು ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸೊ ಏನಾಗಿತ್ತಂದರೆ ನಾವು ಹೋಗಿದ್ವಿ, ನಾನು ನನ್ನ ಹಸ್ಬೆಂಡು ನನ್ನ ಮಗು ಹೋಗಿದ್ವಿ. ಬಟ್ ಏನಾಗಿತ್ತಂದರೆ ಮಗು 3 ಇಯರ್ಸ್ ಮೇಲೆ ಇದ್ದರೆ ಅಷ್ಟೇ ಮಾತ್ರ ಅಲ್ಲಿ ಒಳಗಡೆ ಅಲೋ ಮಾಡ್ತಾರಂತೆ. ಸೊ 3 ಇಯರ್ಸ್ ಒಳಗಡೆ ಇದ್ದ ಮಗುಗೆ ಅಲೋ ಮಾಡಲ್ಲ, ಬಿಕಾಸ್ ಕಂಪ್ಲೀಟ್ಲಿ ಡಾರ್ಕ್ ಆಗಿರುತ್ತಂತೆ ಪ್ಲೇಸು. ಸೊ ಮಗು ತುಂಬ ಅಳೋದು ಆ ಥರ ಎಲ್ಲ ಮಾಡಿಬಿಟ್ರೆ ಮಿಡಲಲ್ಲಿ ಅವರು ನಮಗೆ ಹೊರಗಡೆ ಬಿಡಲ್ಲ. ಸೊ ಅದು ಒಂದು ರೀಸನ್ಗೋಸ್ಕರ ಅವರು ಮಗುನ ಎಂಟ್ರಿ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಹೋಗಿ ನೋಡ್ಕೊಂಡು ಬಂದರು. ಸೊ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂಥರ ಸ್ಕೈ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇತ್ತಂತೆ, ಚೆನ್ನಾಗಿತ್ತು. ಸೊ 75 ರೂಪೀಸು ಪರ್ ಅಂತಲೇ ಹೇಳ್ಬೋದು. ಹೋಗಿ ನೀವು ಒನ್ ಟೈಮ್ ಬಂದುಬಿಟ್ಟು ಅದು ಏನಿದೆ ಅಂತಲೇ ಎಕ್ಸ್ಪೀರಿಯನ್ಸ್ ಮಾಡಿ ಅಂತಲೇ ಹೇಳ್ತೀನಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ ಎದುರುಗಡೆ ಪಾರ್ಕ್ ಇದೆ. ಸೊ ಪಾರ್ಕ್ ಪ್ರತಿಯೊಂದು ಏನು ಸೈನ್ಸ್ ಎಕ್ಸ್ಪಿರಿಮೆಂಟ್ಸ್ ಇರುತ್ತಲ್ಲ, ಸೊ ಪ್ರತಿಯೊಂದು ಕೂಡ ಇಲ್ಲಿದೆ ಅಂತಲೇ ಹೇಳ್ಬೋದು. ಒಂದಕ್ಕಿಂತ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಪ್ರತಿಯೊಂದು ಅವರು ಡಿಸ್ಕ್ರಿಪ್ಷನನ್ನು ಅಲ್ಲೊಂದು ಬೋರ್ಡ್ ಇದೆ, ಅದರಲ್ಲಿ ಬರೆದಿರುತ್ತಾರೆ. ಸೊ ಅದನ್ನು ನೀವು ನೋಡ್ಕೊಂಡ್ಬಿಟ್ಟು ಸೊ ಅದು ಏನು ಅಂತ ಅರ್ಥ ಮಾಡಿಕೊಂಡು ನೀವು ಅದನ್ನು ನೀವು ಲೈವ್ ಆಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಆ ಥರ. ಸೊ ನಾವೆಲ್ಲ ಸೈನ್ಸಲ್ಲಿ ಓದಿರ್ತೀವಲ್ಲ, ಲೈಕ್ ಸೆಂಟ್ರಿಫಿಕಲ್ ಫೋರ್ಸ್ ಅಂದರೆ ಏನು, ಲೈಕ್ ಪೆಂಡುಲಮ್ ಬಗ್ಗೆ ತಿಳ್ಕೊಂಡಿರ್ತೀವಿ, ಲೈಕ್ ಬೈನಾಕ್ಯುಲರ್, ಸೊ ಸಮಥಿಂಗ್ ಹಾರೋಸ್ಕೋಪ್, ಎಲ್ಲ ಪ್ರತಿಯೊಂದು ಏನಿರುತ್ತಲ್ಲ, ಸೊ ಎಲ್ಲ ಪ್ರತಿಯೊಂದನ್ನು ನೀವು ಇಲ್ಲಿ ಲೈವ್ ಆಗಿ ನೋಡಿಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಅದೇ ಸ್ಪೆಷಾಲಿಟಿ, ಸೊ ಅದೇ ಇಂಪಾರ್ಟೆನ್ಸ್ ಅಂತಲೇ ಹೇಳ್ಬೋದು ಈ ಪಾರ್ಕಲ್ಲಿದ್ದು. ಸೊ ತುಂಬ ಚೆನ್ನಾಗಿತ್ತು. ಸೊ ನೀವು ಏನಾದರೂ ಮಕ್ಕಳಿದ್ರೆ ಲೈಕ್ 5th ಸ್ಟ್ಯಾಂಡರ್ಡಿಂದ ಮಕ್ಕಳಿದ್ರೆ, ಸೊ ಅವ್ರಿಗೆ ಹೇಳ್ಕೊಟ್ರೆ ಸ್ವಲ್ಪ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಅಂಥ ಮಕ್ಕಳು ಏನಿದ್ರೆ ನಿಮಗೆ ಅವರಿಗೆ ಅರ್ಥ ಮಾಡಿಸ್ಬೇಕಾಗಿದ್ದು ಕೆಲವೊಂದು ಕಾನ್ಸೆಪ್ಟ್ಸ್ಗಳು ಅವ್ರಿಗೆ ಏನಾದರೂ ಅರ್ಥ ಆಗ್ತಾನೆ ಇರಲಿಲ್ಲ. ಸೊ ಅವೆಲ್ಲ ಕಾನ್ಸೆಪ್ಟ್ಸ್ಗಳು ಡಿಫಿಕಲ್ಟ್ ಇತ್ತು, ಅವರಿಗೆ ಲೈವ್ ಆಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀವು. ಸೊ ಅರ್ಥ ಮಾಡಿಸ್ಬೇಕಂತಂದರೆ ಮಸ್ಟ್ ವಿಸಿಟ್ ಟು ದಿಸ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಈ ಪ್ಲೇಸಿಗೆ ಬಂದು ಆ ಮಕ್ಕಳಿಗೆ ಆ ಡಿಸ್ಕ್ರಿಪ್ಷನ್ ನಾವು ಓದಿ ನೀವು ಎಕ್ಸ್ಪ್ಲೈನ್ ಮಾಡೋದ್ರಿಂದ ಸೊ ಮಕ್ಕಳು ಬೇಗ ಕಲಿತಾರೆ ಅಂತ ಹೇಳ್ತೀನಿ. ಸೊ ದೇ ವಿಲ್ ಗ್ರಾಸ್ಪ್ ವೆರಿ ಈಸಿಲಿ ಅಂತಲೇ ಹೇಳ್ತೀನಿ ನಾನು. ಸೊ ಫಾರ್ ದ್ಯಾಟ್ ಸೇಕ್ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ನನಗೆ ತುಂಬಾ ಯೂಸ್ಫುಲ್ ಅನಿಸಿತು. ಲೈಕ್ ಅಲ್ಲೆಲ್ಲ ಮಕ್ಕಳೆಲ್ಲ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಅವ್ರ ಪೇರೆಂಟ್ಸನ್ನ ಓದಿ ಅವರಿಗೆ ಅರ್ಥ ಮಾಡಿಸ್ತಾ ಇದ್ರು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇನ್ನೊಂದೇನಪ್ಪ ಅಂದರೆ ಲೈಕ್ ಒಂದು ವೇವ್ಸಿಂದ ಮಾತಾಡೋದಿರುತ್ತಲ್ಲ, ಈ ಸೈಡ್ ಮಾತಾಡಿದರೆ ಆ ಸೈಡು ನಮಗೆ ಕೇಳಿಸುತ್ತಲ್ಲ, ಸೊ ಅದೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇದು ಒಂದು ಎಕ್ಸ್ಪೆರಿಮೆಂಟು. ಸೊ ಅಲ್ಲಿ ಮಾತಾಡೋದು ಈ ಸೈಡ್ ಕೇಳಿಸ್ತಿತ್ತು. ಸೊ ಇದು ಒಂದು ಲೈಕ್ ಪೆಂಡುಲಮ್ಸ್ ಎಲ್ಲ ಇತ್ತು ಅಲ್ಲಿ, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೈನ್ಸ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಇದೂ ಚೆನ್ನಾಗಿತ್ತು. ಲೈಕ್ ರೊಟೇಟಿಂಗ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ಮಕ್ಕಳಿಗೆ ನಾವು ಕಲಿಸ್ಬೋದು ಮಕ್ಕಳಿಗೆ. ಸೊ ಅವ್ರದ್ದು ಬ್ರೈನ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ, ಏನು ಎಂದೆತ್ತ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು. ನೀವು ಹೋಗಿ ಒನ್ ಟೈಮ್ ಮಕ್ಕಳನ್ನ ಕರ್ಕೊಂಡೋಗಿ ನೀವು ಎಲ್ಲ ಪ್ರತಿಯೊಂದನ್ನು ಮಕ್ಕಳಿಗೆ ನೀವು ಕಲಿಸ್ಬೋದು, ಸೈನ್ಸ್ದೆಲ್ಲ ಅಂತಲೇ ಹೇಳ್ತೀನಿ.
ನಾವು ಹೋಗಿದ್ದು ಈವ್ನಿಂಗ್ ಟೈಮಲ್ಲಿ ಹೋಗಿದ್ವಿ. ಸೊ ಈವ್ನಿಂಗ್ ಟೈಮಲ್ಲಿ ಲೈಟಾಗಿ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ನೀವು ಅಲ್ಲೇ ಆ ಪ್ಲೇಸಲ್ಲಿ ನಿಮಗೆ ಕ್ಯಾಂಟೀನ್ ಕೂಡ ಅವೈಲೇಬಲ್ ಇದೆ. ಲೈಕ್ ಏನಾದರೂ ಐಸ್ ಕ್ರೀಮ್ಸು, ಏನಾದರೂ ನೀವು ಸ್ನ್ಯಾಕ್ಸ್ ಏನಾದರೂ ತೊಗೋತೀರಾ ಅಂತಂದರೆ ಅದು ಕೂಡ ಅವೈಲೇಬಲ್ ಇದೆ. ಸೊ ಇಲ್ಲೇ ಸೊ ಪಾರ್ಕಿಂಗ್ ಏರಿಯಾ ಆ ಸೈಡ್ ಇರೋದು. ಸೊ ಅದ್ರ ಪಕ್ಕನೇ ಇಲ್ಲಿ ನೀವು ಏನಾದರೂ ನಿಮಗೆ ಸ್ನ್ಯಾಕ್ಸ್ ತಿನ್ನಬೇಕಂದ್ರೆ ಸಿಗುತ್ತೆ. ಸೊ ಇಲ್ಲ ನೀವು ಆಚೆ ಹೋಗಿ ಕಾರ್ನ್ ಏನಾದರೂ ಎಂಜಾಯ್ ಮಾಡ್ತೀರಾ, ತಿಂತೀರಾ ಅಂತಂದರೆ ನಿಮಗೆ ಆಚೆ ರೋಡ್ ಸೈಡು ಕಾರ್ನು ಲೈಕ್ ಚುರ್ಮುರಿ ಆ ಥರ ಎಲ್ಲ ಮಾರ್ತಾ ಇರ್ತಾರೆ. ಸೊ ಅದನ್ನೆಲ್ಲ ತೊಗೊಂಡು ಬಂದು ಎಂಜಾಯ್ ಮಾಡಿಕೊಂಡು ನೀವು ತಿಂದು ಈ ಪಾರ್ಕನ್ನು ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸೊ ನಾವು ಒಂದು ಕಾರ್ನ್ ತೊಗೊಂಡ್ವಿ. ಸೊ ಮಳೆಗೆ ಕಾರ್ನ್ ಈಸ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಸೊ ಅಲ್ಲಿಂದ ನಾವು ಎದುರುಗಡೆನೇ ಇರುವಂತಹ ಇಂದಿರಾ ಗಾಂಧಿ ಮ್ಯೂಸಿಕಲ್ ಫೌಂಟೇನ್ ಪಾರ್ಕ್ ಅಂತ, ಸೊ ಎದುರುಗಡೆನೇ ಇದೆ ಇದು ಪ್ಲೇಸು. ಸೊ ಅಲ್ಲಿ ಅದು ಏನು ಜವಾಹರ್ಲಾಲ್ ನೆಹರು ಪ್ಲಾನಿಟೇರಿಯಂ ಏನು ನೋಡ್ತಿರಲ್ಲ, ಸೊ ಅದ್ರ ಎದುರುಗಡೆನೇ ನೀವು ಇಲ್ಲಿ ಇಂದಿರಾ ಗಾಂಧಿ ಮ್ಯೂಸಿಕಲ್ ಫೌಂಟೇನನ್ನು ನೋಡ್ಬೋದು. ಅದು ನೈಟ್ 6:30 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಸೊ 6:50 7 o'clock ಸ್ಟಾರ್ಟ್ ಆಯಿತು. ಅದು 7 o'clock ಸ್ಟಾರ್ಟ್ ಆಯಿತು. ಸೊ ಟಿಕೆಟ್ ಎಂಟ್ರಿ ಫೀ ಬಂದು 30 rupees ಇರುತ್ತೆ ಅಷ್ಟೇ. ಸೊ ನೀವು ಇಲ್ಲಿಂದ ಎಂಟರ್ ಆದ ಇದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಒಳಗಡೆ ಫೋಟೋಶೂಟ್ಗೆ ಗ್ರೀನರಿ, ಸೊ ಸಖತ್ತಾಗಿದೆ. ಬೆಂಗಳೂರು ಈಸ್ ಒನ್ ಆಫ್ ದ ಗಾರ್ಡನ್ ಸಿಟಿ ಅಂತಲೇ ಕರೀತಾರಲ್ಲ, ದಟ್ ಈಸ್ ವೆರಿ ವೆರಿ ಟ್ರೂ ಅಂತ ಅನಿಸುತ್ತೆ. ಸೊ ಎಲ್ಲಿ ನೋಡಿದ್ರೂ ಯಾವುದೇ ಒಂದು ಪ್ಲೇಸಿಗೆ ವಿಸಿಟ್ ಮಾಡಿದ್ರೂ ಗ್ರೀನರಿ ಇರ್ಬೋದು, ಅದನ್ನು ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು ನಾವು. ಸೊ ಇದು ಕೂಡ ಚೆನ್ನಾಗಿತ್ತು. ಸೊ ಫೌಂಟೇನ್ ಬಂದ್ಬಿಟ್ಟು 6:50 ಇರೋದ್ರಿಂದ ಸೊ ನಾವು ಸ್ವಲ್ಪ ಬೇಗ ಹೋಗಿದ್ವಿ. 5:20 5:10 ಹೋಗಿದ್ವಿ ನಾವು. ಸೊ ಹೋಗಿಬಿಟ್ಟು ನಾವೆಲ್ಲ ಪಾರ್ಕನ್ನು ನೋಡ್ಕೊಂಡು ಬರೋಣ ಅಂತಲೇ ಸೊ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ಸೊ ಇಲ್ಲಿ ಎದುರುಗಡೆನೇ ದಟ್ ಫೌಂಟೇನ್ ಏನಿದೆಯಲ್ಲ ಅದು ಶೋ ಇರುತ್ತೆ. 7 o'clock ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ ಹೇಳಿ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಈ ಪಾರ್ಕ್ ಹೇಗಿದೆ ಅಂತ ಹೇಳಿಬಿಟ್ಟು ನೋಡಿ. ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪಾರ್ಕು. ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಇದು ಲೊಕೇಟ್ ಆಗಿರೋದು ಬಂದುಬಿಟ್ಟು ಮಿಡಲ್ ಆಫ್ ದ ಸಿಟಿಯಲ್ಲೇ ಲೊಕೇಟ್ ಆಗಿದೆ. ಆ್ಯಂಡ್ ತುಂಬಾ ಗ್ರೀನರಿಯಿಂದನೇ ಕೂಡಿದೆ. ಸೊ 17 acres ಇದೆ ಅಂತಲೇ ಹೇಳ್ತಾರೆ. ಆ್ಯಂಡ್ ಮತ್ತು ಇದು ಒನ್ ಆಫ್ ದ ಮೋಸ್ಟ್ ಆ್ಯಂಡ್ ದ ಬೆಸ್ಟ್ ಮ್ಯೂಸಿಕಲಿ ಟೆಕ್ನಿಕಲಿ ಅಡ್ವಾನ್ಸ್ಡ್ ಆಗಿರುವಂಥ ಒಂದು ಫೌಂಟೇನ್ ಡ್ಯಾನ್ಸಿಂಗ್ ಇದೆ ಅಂತಲೇ ಹೇಳ್ತಾರೆ. ಇನ್ನೊಂದೇನಪ್ಪ ಅಂದರೆ ಒಳಗಡೆ ಪೆಟ್ಸನ್ನೆಲ್ಲ ಅಲೋ ಮಾಡಲ್ಲ ಅಂತಾರೆ. ಸೊ ಹಾಗೆ ವಾಶ್ರೂಮ್ಸ್ ಕೂಡ ಇದೆ, ಯೂಸ್ ಮಾಡ್ಕೋಬೋದು. ಒಳಗಡೆ ವಾಶ್ರೂಮ್ ಫೆಸಿಲಿಟಿ ಇದೆ. ಹಾಗೆ ಗಾರ್ಡನ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಸೊ ವೆಲ್ ಮೇಂಟೈನ್ಡ್, ತುಂಬಾ ನೀಟಾಗಿತ್ತು ಪ್ಲೇಸ್ ಎಲ್ಲ. ಸೊ ಫಾರ್ 30 rupees ಇಟ್ ಈಸ್ ಟೋಟಲಿ ರಿಯಲಿ ವರ್ತ್ ಅಂತಲೇ ಅನಿಸ್ತು. ಸೊ ನೀವೇನಾದರೂ ಗ್ರೀನರಿನ ಇಷ್ಟಪಡೋರಾಗಿದ್ದರೆ, ಸೊ ಆ ಒಂದು ನೇಚರಲ್ಲಿ, ಆ ಒಂದು ಆ್ಯಂಬಿಯನ್ಸಲ್ಲಿ ನೀವು ಇರಬೇಕಂತ ನೀವು ಇಷ್ಟಪಡೋರಾಗಿದ್ದರೆ ಸೊ ಮಸ್ಟ್ ವಿಸಿಟ್ ಟು ದಿಸ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ಇದೇ ವಾಶ್ರೂಮ್ಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದನೇ ಈ ಕಡೆಯಿಂದನೇ ಸೊ ಪಾರ್ಕ್ ಫುಲ್ಲು ರೌಂಡ್ ಹಾಕೋಬೋದು ನೀವು ಕಂಪ್ಲೀಟಾಗಿ ನೋಡೋಕ್ಕೆ. ಈ ವೇ ಚೆನ್ನಾಗಿದೆ. ಸೊ ಇನ್ನೊಂದೇನು ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಈ ಪಾರ್ಕ್ದು, ಇಲ್ಲಿ ತುಂಬಾ ಅಟ್ರಾಕ್ಟಿವ್ ಮಾಡೆಲ್ಸ್ ಇದೆ. ಲೈಕ್ ಹೆಲಿಕಾಪ್ಟರ್ ಇರ್ಬೋದು, ಮತ್ತು ರಾಕೆಟ್ ಇರ್ಬೋದು. ಸೊ ಆ ಥರ ತುಂಬ ಚೆನ್ನಾಗಿರುವಂಥ ಮಾಡೆಲ್ಸ್ಗಳಿದೆ ಇಲ್ಲಿ. ನೀವು ಒಂದು ಪೀಸ್ಫುಲ್ ಆಗಿರುವಂತಹ ಒಂದು ಫ್ಯಾಮ್ಲಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ತೀರಾ ಅಂತಂದರೆ ಸೊ ಈ ಪ್ಲೇಸ್ಗೆ ನೀವು ಬರ್ಬೋದು. ಸೊ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು.
ಇದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಅವರ್ ನ್ಯಾಷನಲ್ ಫ್ಲ್ಯಾಗ್ ಟ್ರೈ ಕಲರ್ಸು ಸೊ ಇಷ್ಟು ದೊಡ್ಡದಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇದು ತುಂಬಾ ಅಟ್ರಾಕ್ಟಿವ್ ಅನಿಸುತ್ತೆ. ಸೊ ಇಟ್ಸ್ ಎ ಸೆಂಟರ್ ಆಫ್ ಅಟ್ರಾಕ್ಷನ್ ಫಾರ್ ದಿಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಏನು ಹೇಳೋಕ್ಕಿಲ್ಲ ಈ ಪ್ಲೇಸ್ ಬಗ್ಗೆ. ಸೊ ಜಸ್ಟ್ ಒನ್ ಟೈಮ್ ಬಂದುಬಿಟ್ಟು ವಿಸಿಟ್ ಮಾಡಿಬಿಟ್ಟು ಸೊ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ಸೊ ಎಂಜಾಯ್ ಮಾಡಿಕೊಂಡು ಹೋಗಿ ಅಂತಲೇ ಹೇಳ್ತೀನಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರು ಅಂತಲೇ ಹೇಳ್ತೀನಿ. ಸೊ ಬ್ಯಾಂಗ್ಳೂರಿಗೆ ಬಂದರೆ ನೀವು ಈ 2 ಪ್ಲೇಸನ್ನು ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ ಅಂತಲೇ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ರೆಕಮೆಂಡ್ ಮಾಡ್ತೀನಿ. ಸೊ ಸೊ ಜಸ್ಟ್ ಒಂದು ಅದು ಫೌಂಟೇನ್ ನೋಡೋಕ್ಕೆ ಸೊ ತುಂಬ ಜನ ಬಂದಿದ್ರು ಅಂತಲೇ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ಬರುವಾಗ ಅಷ್ಟೊಂದು ಜನ ಇರಲಿಲ್ಲ. ಆಮೇಲೆ 7:50 ಸೊ 6:50 7 o'clock ಏನು ಹೇಳಿದ್ರಲ್ಲ ಆ ಟೈಮಿಗೆ ನೋಡಿದರೆ ತುಂಬ ಜನ ಸೊ ಈ ಪ್ಲೇಸಲ್ಲಿ ಕೂತ್ಕೊಂಡಿದ್ರು. ಈ ಥರ ಕೂಡೋಕ್ಕೆ ಜಾಗ ಇರುತ್ತೆ. ಸೊ ಫೌಂಟೇನ್ ಎಂಜಾಯ್ ಮಾಡೋಕ್ಕೆ ಈ ಥರ ಪ್ಲೇಸ್ ಮಾಡಿದ್ದಾರೆ ಎದುರುಗಡೆ. ಸೊ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಪಾರ್ಕಲ್ಲಿ ಅರೌಂಡ್ 1000 ಮೆಂಬರ್ಸು ಅಕೊಮೊಡೇಟ್ ಆಗ್ಬೋದು, ಅಷ್ಟೊಂದು ದೊಡ್ಡದಾಗಿದೆ ಪಾರ್ಕು. ಸೊ ಪ್ರತಿಯೊಬ್ಬರು ಅಲ್ಲಿ ಸೊ ಸ್ಟಾರ್ಟ್ ಆಗಿತ್ತು. ಸೊ ಫೌಂಟೇನು ಸೊ ಕನ್ನಡ ಸಾಂಗ್ಸು ಎಲ್ಲ ಸಾಂಗ್ಸ್ಗಳನ್ನು ಹಾಕ್ತಾಯಿದ್ರು. ಸೊ ಅದರಿಂದ ಆ ಫೌಂಟೇನ್ ಬರೋದನ್ನು ಒಂದು ನೋಡೋಕ್ಕೆ ತುಂಬಾ ಸಖತ್ತಾಗಿದೆ ಅಂತಲೇ ಅನಿಸ್ತು. ಸೊ ನೀವು ಕೂಡ ಒನ್ ಟೈಮ್ ಬಂದುಬಿಟ್ಟು ಎಂಜಾಯ್ ಮಾಡಿ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತಲೇ ಅಂತೀನಿ. ಸೊ ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸೊ ಬೆಂಗಳೂರಲ್ಲಿರುವಂತಹ ಬೆಸ್ಟ್ ಪ್ಲೇಸ್ಗಳಲ್ಲಿ ಸೊ ಇವೆರಡು ಪ್ಲೇಸನ್ನು ನಾನು ಅಂತಲೇ ಹೇಳ್ತೀನಿ ಇದು. ಸೊ ಒಂದು ಟೈಮ್ ಬಂದುಬಿಟ್ಟು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.